ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರೋ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಕಾಯಿಲೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಅನ್ನುವಂತಹ ಸಮಸ್ಯೆ ಎಲ್ಲಾ ವಯೋಮಾನದವರನ್ನ ಕಾಡ್ತಾ ಇದೆ. ಹಾಗಾದ್ರೆ ಈ ಆರ್ಥ್ರೈಟಿಸ್ ಅಂತ ಅಂದ್ರೆ ಏನು? ಯಾವ ಕಾರಣಕ್ಕಾಗಿ ಈ ಆರ್ಥ್ರೈಟಿಸ್ ಬರುತ್ತೆ? ಯಾವ ವಯೋಮಾನದವರನ್ನ ಇದು ಟಾರ್ಗೆಟ್ ಮಾಡುತ್ತೆ? ಬಂದ ನಂತರದಲ್ಲಿ ಆಹಾರ ಕ್ರಮ ಹೇಗಿರಬೇಕು? ಇದಕ್ಕೆ ಚಿಕಿತ್ಸೆ ಹೇಗಿದೆ? ಇನ್ನು ರುಮೈಟೆಡ್ ಆರ್ಥ್ರೈಟಿಸ್ ಎಷ್ಟು ಡೇಂಜರಸ್? ರುಮೈಟೆಡ್ ಆರ್ಥ್ರೈಟಿಸ್ ಬಂದ ನಂತರದಲ್ಲಿ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ? ಇದನ್ನ ಟ್ರೀಟ್ ಮಾಡಿಲ್ಲ ಅಂತಂದ್ರೆ ಬೇರೆ ಯಾವ ಮಟ್ಟಕ್ಕೆಲ್ಲ ಹೋಗ್ಬೋದು? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಹಲೋ. ಈ ಚಳಿಗಾಲ ಬಂತು ಅಂದ ತಕ್ಷಣ, ಅಥವಾ ಈಗ ವಾಯು ಪದಾರ್ಥ ಹೆಚ್ಚಾಗಿ ಸೇವನೆ ಮಾಡಿದ ತಕ್ಷಣ, ಅಥವಾ ವೈರಲ್ ಫೀವರ್ ಬಂದ ತಕ್ಷಣ, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಕೂಡ ಬಂದಿರಬಹುದು, ಆರ್ಥ್ರೈಟಿಸ್ ಅನ್ನುವಂಥ ಸಮಸ್ಯೆ ದೊಡ್ಡ ಹೆಮ್ಮರವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ವಿ. ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೂಡ ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿ ಅಂದಾಗ ಈ ರೀತಿ ಸಮಸ್ಯೆಗಳು ಕಾಮನ್ ಆಗಿಬಿಟ್ಟಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಆರ್ಥ್ರೈಟಿಸ್ ಏನು ಕಾರಣ? ಏನಿದು ಆರ್ಥ್ರೈಟಿಸ್ ಅಂತೀರಿ? ನೋಡಿ, ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಮೂಳೆಯಲ್ಲಿ ಸಾಕಷ್ಟು ಇನ್ಫ್ಲಮೇಷನ್ ಆದಾಗ ಮಾತ್ರ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಜಾಯಿಂಟ್ ಸ್ಪೇಸಲ್ಲಿ ನೋವು ಕಂಡುಬರೋದು, ಆ ಭಾಗದಲ್ಲಿ ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ನಂತರ ಅದರಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗೋದು. ಸೊ ಇದು ಆದಾಗ ಅದಕ್ಕೆ ನಾವು ಇನ್ಫ್ಲಮೇಟ್ರಿ ಚೇಂಜಸ್ ಆಗಿ ಮೂಳೆಯಲ್ಲಿ ಆಗಿದಾಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಆರ್ಥ್ರೈಟಿಸಲ್ಲಿ ತಾವು ಹೇಳ್ತಿದ್ದಂಗೆ ವೈರಲ್ ಫೀವರಲ್ಲಿ ಆದ ನಂತರ ಆಗಬಹುದು, ಸರ್ಟನ್ ಪ್ರಿಕರ್ಸರ್ ಡಿಸೀಸಸ್ಲಿಂದ ಈ ಒಂದು ಸಮಸ್ಯೆ ಹೆಚ್ಚಾಗಿ ನಾವು ನೋಡಬಹುದು. ಮೊದಲೆಲ್ಲ ಅಂದರೆ ಇದನ್ನ ಏಜ್ ರಿಲೇಟೆಡ್ ಪ್ರಾಬ್ಲಮ್, ಅಂದರೆ ವಯಸ್ಸಾದವರಲ್ಲಿ ಹೆಚ್ಚಾಗಿ ಇದನ್ನು ಕಾಣ್ತಾ ಇದ್ವಿ. ಈಗ ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಇದನ್ನು ನಾವು ಕಾಣ್ತಾ ಇದ್ದೀವಿ. ಟ್ರೂ. ಸರ್ಟನ್ ಆರ್ಥ್ರೈಟಿಸ್ ಯಂಗರ್ ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ. ಅದರ ಜೊತೆ ನಾವು ನೋಡ್ತೀರಿ ವೇರ್ ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಇದ್ದಾಗ, ಅಂದರೆ ತಂದೆ ತಾಯಿ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದಾಗ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅದರ ಜೊತೆ ನಾವು ನೋಡ್ತೀರಿ ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ನಾವು ತುಂಬ ಜಾಸ್ತಿ ಅರ್ಬನೈಸೇಷನಲ್ಲಿರೋದ್ರಿಂದ ಲ್ಯಾಕ್ ಆಫ್ ಎಕ್ಸಸೈಸ್ ಇರಬಹುದು, ಪೌಷ್ಟಿಕ ಆಹಾರ ತಗೊಂಡೇ ಇಲ್ದಿರೋದಿರಬಹುದು. ಸೊ ಈ ಥರ ಇದ್ದಾಗ ಈ ಒಂದು ಸಮಸ್ಯೆ ತುಂಬ ಬೇಗನೂ ಕೂಡ ಕಂಡುಬರಬಹುದು. ಸರ್ಟನ್ ಆರ್ಥ್ರೈಟಿಸ್ ಇದೆ, ಲೈಕ್ ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾವು ನೋಡ್ತೀರಿ. ಇದು ಸಾಮಾನ್ಯವಾಗಿ ಏಜ್ ರಿಲೇಟೆಡ್ ಡಿಸಾರ್ಡರ್ ಆಗುತ್ತೆ. ವೇರ್ 50 ವರ್ಷ 55 ವರ್ಷ ಆದಮೇಲೆ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಕಂಡುಬರುವ ಪಾಸಿಬಿಲಿಟೀಸ್ ಹೆಚ್ಚಿರುತ್ತೆ. ವೆರಾಸ್ ಅದೇ ಥರ ಸರ್ಟನ್ ಆರ್ಥ್ರೈಟಿಸ್ ಲೈಕ್ ರುಮೆಟೆಡ್ ಆರ್ಥ್ರೈಟಿಸ್ ಇರಬಹುದು ಅಥವಾ ಗೌಟ್ ಅಂತ ಹೇಳ್ತೀರಿ. ಈ ಆರ್ಥ್ರೈಟಿಸ್ ರಿಲೇಟಿವ್ಲಿ ಯಂಗರ್ ಏಜ್ ಗ್ರೂಪಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀರಿ ವೇರ್ ರುಮೆಟೆಡ್ ಆರ್ಥ್ರೈಟಿಸ್ ಏನಿದೆಯೋ ಇದು 18 to 35 ಇಯರ್ಸ್ ಈ ಒಂದು ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದೇ ಥರ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಮಕ್ಕಳಲ್ಲೂ ಕೂಡ ನಾವು ನೋಡಬಹುದು. ಅರೌಂಡ್ 7 years ಆಫ್ ಏಜ್, 10 years ಆಫ್ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆನ ನಾವು ನೋಡ್ತೀರಿ. ಬಟ್ ರಿಲೇಟಿವ್ಲಿ ಈ ಒಂದು ಕೇಸಸ್ ಪರ್ಸೆಂಟೇಜ್ ನಾವು ನೋಡಿದಾಗ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತೀರಿ. ಬಟ್ ಅದೇ ಒಂದು ಯಂಗರ್ ಏಜ್ ಗ್ರೂಪಲ್ಲಿ 18 to 35 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ಅದರ ಜೊತೆ ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ಫ್ರೀಕ್ವೆಂಟ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳೋದಿರಬಹುದು ಅಥವಾ ಅವೇರ್ನೆಸ್ ಹೆಚ್ಚಾಗಿರೋದ್ರಿಂದ ನಾವು ನೋಡ್ತೀರಿ ವೇರ್ ಈ ಒಂದು ಸಮಸ್ಯೆ ಐಡೆಂಟಿಫೈ ಮಾಡ್ಕೊಳೋದು ತುಂಬ ಈಸಿ ಆಗ್ತಿದೆ. ಅದೇ ಥರ ಈಗ ನಾವು ನೋಡಿದಾಗ ಒಂದು 50 years ಬ್ಯಾಕ್ ನಾವು ಸ್ಟಡೀಸ್ ನಾವು ನೋಡಿದಾಗ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಥವಾ ಈ ಒಂದು ಜುವಿಲೈನ್ ರುಮೆಟೆಡ್ ಆರ್ಥ್ರೈಟಿಸ್ ಅಂದರೆ ಮಕ್ಕಳಲ್ಲಿ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಕೇಸಸ್ ನಾವು ನೋಡಿದಾಗ ರಿಲೇಟಿವ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತಿದ್ರಿ. ಒಂದು ಅದನ್ನು ಸಾಕಷ್ಟು ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಥವಾ ಅದಕ್ಕೆ ಕರೆಕ್ಟಾಗಿರೋವಂಥ ಚಿಕಿತ್ಸೆ ತೊಗೊಳ್ತಿರಲಿಲ್ಲ, ಕರೆಕ್ಟಾಗಿರೋವಂಥ ಡಯಾಗ್ನೋಸಿಸ್ ಮಾಡ್ತಿರಲಿಲ್ಲ.
ಇದರಿಂದ ಈ ಒಂದು ಕೇಸಸ್ ಅನ್ನೋಟಿಸ್ ಆಗಿ ನಾವು ನೋಡ್ತಿದ್ರಿ. ಬಟ್ ಈ ನಡುವೆ ವೇರ್ ಟ್ಯಾಬ್ಯುಲೇಷನ್ ಹೆಚ್ಚಾಗ್ತಿರೋದ್ರಿಂದ, ಟೆಸ್ಟ್ ನಾವು ಮಾಡಿಸ್ತಿರೋದ್ರಿಂದ, ಅವೇರ್ನೆಸ್ ಹೆಚ್ಚಾಗ್ತಿರೋದ್ರಿಂದ ಈ ನಡುವೆ ನಾವು ನೋಡ್ಬೋದು ವೇರ್ ಪರ್ಸೆಂಟೇಜ್ ಆಫ್ ಕೇಸಸ್ನ ನಾವು ಹೆಚ್ಚಾಗಿ ನಾವು ನೋಡೋ ಒಂದು ಪಾಸಿಬಿಲಿಟಿ ನಾವು ನೋಡಬಹುದು. ಅಂದರೆ ರುಮೈಟೆಡ್ ಆರ್ಥ್ರೈಟಿಸ್ ಅಂತಂದರೆ ಇದು ದೇಹದ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಇದರ ಲಕ್ಷಣಗಳೇನು, ಹೇಗೆ ತಿಳ್ಕೊಳ್ಳೋದು ಇದು ರುಮೈಟೆಡ್ ಆರ್ಥ್ರೈಟಿಸ್ ಸೇಮ್ ಇದೆ ಅಂತ ಅನ್ನೋದಕ್ಕೆ ಏನಾದರೂ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಏನು ಹೇಳ್ತೀವಿ? ನೋಡಿ, ರುಮಟೆಡ್ ಆರ್ಥ್ರೈಟಿಸ್ ಒಂದು ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಪಾಲಿ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಒಂದೇ ಸಮಯದಲ್ಲಿ 5ಕ್ಕಿಂತ ಹೆಚ್ಚು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆದಾಗ 90% ಕೇಸಸಲ್ಲಿ ಈ ಒಂದು ರುಮಟೆಡ್ ಆರ್ಥ್ರೈಟಿಸ್ ಇದ್ದಾಗ ಕೈ ಮತ್ತು ಕಾಲಿನ ಸ್ಮಾಲ್ ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತಾ ನಂತರ ದೇಹದ ಲಾರ್ಜರ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದು ಕೂಡ ಒಂದೇ ಸಮಯದಲ್ಲಿ ಈ ಥರ ಮಲ್ಟಿಪಲ್ ಜಾಯಿಂಟ್ ಪೇನ್ಸ್ ಬಂದಾಗ ಡೆಫಿನೆಟ್ಲಿ ಇದು ರುಮಟೆಡ್ ಆರ್ಥ್ರೈಟಿಸ್ ಪಾಯಿಂಟಿಂಗ್ ಅಂತ ನಾವು ಹೇಳಬಹುದು. ಅದರ ಜೊತೆ ನಾವು ನೋಡ್ತೀರಿ ವೇರ್ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಿಗ್ಗೆ ಎದ್ದಾಗ ಅಟ್ಲೀಸ್ಟ್ ಒಂದು 45 ನಿಮಿಷ 1 ಗಂಟೆ ಅಷ್ಟು ಸಮಯ ತುಂಬಾ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ. ನಡೆಯೋಕ್ಕಾಗೋದಿಲ್ಲ, ಕೈ ಕಾಲು ಬೆರಳು ಫೋಲ್ಡ್ ಮಾಡೋಕ್ಕಾಗೋದಿಲ್ಲ, ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಇಷ್ಟು ಸಿವಿಯರ್ ಸ್ಟಿಫ್ನೆಸ್ ಇರುತ್ತೆ. ನಂತರ ಓವರ್ ಅ ಪೀರಿಯಡ್ ಆಫ್ ಟೈಮ್ 1 ಗಂಟೆ ಆದ ನಂತರ ಕ್ರಮೇಣ ಆ ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಮೂಮೆಂಟ್ಸ್ ನಾರ್ಮಲೈಸ್ ಆಗ್ತಾ ಹೋಗುತ್ತೆ, ಮತ್ತು ಮಾರನೇ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅದೇ ಥರ ಸ್ಟಿಫ್ನೆಸ್ ಇರುತ್ತೆ. ಸೊ ಈ ಒಂದು ಸೈಕ್ಲಿಕಲ್ ಫೀಚರ್ ನಾವು ನೋಡಿದಾಗ ವೇರ್ ಪಾಲಿಆರ್ಥ್ರೈಟಿಸ್ ಅಥವಾ ಮಲ್ಟಿಪಲ್ ಜಾಯಿಂಟ್ ಪೇನ್ ಆ್ಯಂಡ್ ಮಾರ್ನಿಂಗ್ ಸ್ಟಿಫ್ನೆಸ್ ಇದ್ದರೆ ಮೋರ್ ದೆನ್ 4 ವೀಕ್ಸ್ ಮೇಲೆ ಈ ಥರದ ಒಂದು ಸಿಂಪ್ಟಮ್ ಪ್ರೆಸೆಂಟ್ ಆಗ್ತಿದ್ರೆ ಇದನ್ನು ಡೆಫಿನೆಟ್ಲಿ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಆ ಸಂದರ್ಭದಲ್ಲಿ ಇದಕ್ಕೆ ಸರ್ಟನ್ ಬ್ಲಡ್ ಟೆಸ್ಟನ್ನ ನಾವು ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಲೈಕ್ ಒಂದು RA ಫ್ಯಾಕ್ಟರ್ ಅಂತ ಒಂದು ಟೆಸ್ಟ್ ಇರುತ್ತೆ, ಅದನ್ನು ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಪ್ರಶಾಂತ್ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ. ಸರ್ ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ಪ್ರಶಾಂತ್ ಅಂತ ಡಾಕ್ಟರ್. ನಾನು ಅಬೌಟ್ ಮಂತ್ ಆಗೋ ಇದು ಮಾಡಿಸಿದೆ, ಟೆಸ್ಟ್ ಮಾಡಿಸಿದೆ. ನಂದು ಯೂರಿಕ್ ಆಸಿಡ್ ಲೆವೆಲ್ ಸ್ವಲ್ಪ ಇಟ್ಸ್ ಅಬೌಟ್ 9.5 ಡಾಕ್ಟ್ರೆ. ಓಕೆ ಓಕೆ. ಅಂದ್ರೆ ನನಗೆ ನೀವು ಜಾಯಿಂಟ್ಸ್ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಓಕೆ. ಯೂರಿಕ್ ಆಸಿಡ್ ಅನ್ನೋದು ಇಸ್ ಇಟ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ಕಂಟಿನ್ಯೂ ವಿತ್ ಥ್ರೂಔಟ್ ಡಾಕ್ಟರ್, ಅಥವಾ ವಿಲ್ ಇಟ್ ರೆಡ್ಯೂಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್? ಓಕೆ. ನಿಮ್ಮ ಏಜ್ ಎಷ್ಟು? 45 ಡಾಕ್ಟರ್. 45. ನೋಡಿ, ಜನರಲಿ ಯೂರಿಕ್ ಆ್ಯಸಿಡ್ ಒಂದು ಬೈ ಪ್ರಾಡಕ್ಟ್. ನಾವು ಏನೇ ಒಂದು ಆಹಾರ ತಗೊಂಡಾಗ ಈ ಒಂದು ಯೂರಿಕ್ ಆ್ಯಸಿಡ್ ಬೈ ಪ್ರಾಡಕ್ಟಾಗಿ ಫಾರ್ಮ್ ಆಗುತ್ತೆ. ಸೊ ಇದು ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ಎಕ್ಸ್ಕ್ರೀಟ್ ಆಗಲಿಲ್ಲ ಒಂದು, ಅಥವಾ ತಾವು ತಗೊಳ್ತಿರೋ ಆಹಾರದಲ್ಲಿ ಹೈ ಪ್ರೋಟೀನ್ ಇದ್ದಾಗ, ಸೊ ಹೈ ಪ್ರೋಟೀನ್ ಫುಡ್ ಬಂದ್ಬಿಟ್ಟು ಇಟ್ ಕ್ಯಾನ್ ಬಿ ಸ್ಪ್ರೌಟ್ಸ್ ಇರಬಹುದು, ಮೀಟ್ ಇರಬಹುದು, ಆಲ್ಕೋಹಾಲ್ ಇರಬಹುದು, ಏರಿಯೇಟೆಡ್ ಡ್ರಿಂಕ್ಸ್ ಇರಬಹುದು. ಇವೆಲ್ಲ ತಗೊಂಡಾಗ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ. ಸೊ ಈಗ ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ನಿಮಗೆ ಪೇನ್ಸ್ ಸ್ಟಾರ್ಟ್ ಆಗಬಹುದು, ಮಲ್ಟಿಪಲ್ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಬಹುದು, ಅಥವಾ ಬರೀ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಪೇನ್ ಕಂಡುಬರಬಹುದು. ಸೊ ಈಗ ಯೂರಿಕ್ ಆ್ಯಸಿಡ್ ಏನು ಹೆಚ್ಚಾಗಿದೆಯೋ ಅದಕ್ಕೆ ತಾವು ಮೆಡಿಕೇಷನ್ಸ್ ಮಾಡಿದ್ರೆ ಕ್ರಮೇಣ ನಿಮ್ಮ ಯೂರಿಕ್ ಆ್ಯಸಿಡ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇನ್ ದಿ ಲಾಂಗ್ ರನ್ ನಿಮಗೆ ಮೆಡಿಕೇಷನ್ಸ್ ಇಲ್ಲದೆ ಇದನ್ನು ಹಾಗೆ ಮ್ಯಾನೇಜ್ ಮಾಡಬೇಕಂತ ಹೇಳಿದ್ರೆ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೈ ಪ್ರೋಟೀನ್ ಡಯಟನ್ನ ತಾವು ರೆಡ್ಯೂಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಯೂರಿಕ್ ಆ್ಯಸಿಡ್ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಬಟ್ ಒಂದು ವೇಳೆ ನಿಮ್ಮ ಕಿಡ್ನಿ ಫಿಲ್ಟ್ರೇಷನ್ ಏನಾದರೂ ತೊಂದರೆ ಇದ್ದರೆ ಇದು ಲೆಸ್ ದೆನ್ 5% ಆಫ್ ಕೇಸಸಲ್ಲಿರುತ್ತೆ. ಸೊ ಆ ಥರ ಇದ್ದಾಗ ತಾವು ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೊಳೋದಿರುತ್ತೆ. ಅದರ್ವೈಸ್ ಜನರಲಿ 95% ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾವು ಮೆಡಿಸಿನ್ಸ್ ಕೊಡ್ತಾ ನಂತರ ಈ ಹೈ ಪ್ರೋಟೀನ್ ಡಯಟ್ನ ರೆಡ್ಯೂಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಯೂರಿಕ್ ಆ್ಯಸಿಡ್ ವಿಲ್ ಗೆಟ್ ಬೆಟರ್. ಧನ್ಯವಾದ ಪ್ರಶಾಂತ್ ಅವರು ಕರೆ ಮಾಡೋದಕ್ಕಾಗಿ. ಈಗಷ್ಟು ಹೇಳ್ತಾ ಇದ್ದೆ, ಈಗ ಪ್ರೋಟೀನ್ ಡಯಟ್ ಅಂತ ತುಂಬ ಜನ ಮಾಡ್ತಾರೆ. ಈಗ ಜಿಮ್ಗೆ ಹೋಗ್ತಾರೆ ಅಥವಾ ಡಯಟ್ ಮಾಡಬೇಕು ಅಂತ ನಾನಾ ರೀತಿ ಆಹಾರ ಕ್ರಮಗಳನ್ನ ಅನುಸರಿಸ್ತಾರೆ. ಸೊ ಪ್ರೋಟೀನ್ ರಿಚ್ ಆಗಿ ತಗೊಳ್ಳೋದ್ರಿಂದನೂ ಕೂಡ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಇದೆಯಾ? ಏನು ಹೇಳ್ತೀರಿ, ಆಹಾರ ಕ್ರಮ ಅನ್ನೋದು ಎಷ್ಟು ಮುಖ್ಯ ಅಂತ? ಡೆಫಿನೆಟ್ಲಿ ಎಸ್. ಹೈ ಪ್ರೋಟೀನ್ ತೊಗೊಂಡಾಗ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಒಂಥರದ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಎಲ್ಲ ಒಂದು ಬ್ಯಾಲೆನ್ಸಲ್ಲಿರೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ವಾಟರ್ ಕಂಟೆಂಟ್, ನಮ್ಮ ದೇಹದಲ್ಲಿ ವಾಟರ್ ಕಂಟೆಂಟ್ ಇರೋದು ತುಂಬ ಇಂಪಾರ್ಟೆಂಟ್. ವಾಟರ್ ನಾವು ಅತಿ ಹೆಚ್ಚಾಗಿ ತೊಗೊಂಡ್ರೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಒಂದು ವೇಳೆ ಅದನ್ನು ತೊಗೊಂಡಿಲ್ಲ ಅಂದ್ರೂ ಕೂಡ ತೊಂದರೆ ಆಗುತ್ತೆ. ಸೊ ಇದೇ ಥರ ಪ್ರೋಟೀನ್ ಬಂದ್ಬಿಟ್ಟು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಹೇಳ್ತೀರಿ. ಎಲ್ಲ ಥರದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೆ ಈ ಒಂದು ಪ್ರೋಟೀನ್ ಇಂಪಾರ್ಟೆಂಟ್. ಸೊ ಒಂದು ವೇಳೆ ಪ್ರೋಟೀನ್
ತುಂಬ ಜಾಸ್ತಿ ತಗೊಂಡಾಗ ಈ ಥರದ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಪ್ರೋಟೀನ್ ತುಂಬಾ ಕಡಿಮೆ ತಗೊಂಡಾಗ ಅದರಿಂದ ಬೇರೆ ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಹೇಳಿದಾಗ ನಮ್ಮ ಬಾಡಿ ವೇಟ್ನ ಕ್ಯಾಲ್ಕುಲೇಟ್ ಮಾಡಿ, ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ನಾವು ಎಷ್ಟು ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಿದೆಯೋ ಅದ್ರ ಮೇಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಿದ್ರೆ ಈ ಥರದ ಸಮಸ್ಯೆ ಆಗೋದಿಲ್ಲ. ಬರೀ ಕ್ಯಾಲ್ಶಿಯಂ ಇರಬಹುದು ಅಥವಾ ಹೈ ಪ್ರೋಟೀನ್ ಇರಬಹುದು ತಗೊಳ್ತಾ ಹೋದರೆ ಡೆಫಿನೆಟ್ಲಿ ಈ ಥರದ ಸಾಕಷ್ಟು ಸಮಸ್ಯೆಗಳು ಕಂಡುಬರಬಹುದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಪ್ರೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮಾವತಿ ಅವರೇ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮ್ಯಾಮ್. ಮೇಡಮ್ ನಮಗೂ ಬೆರಳು ನೋವು ಸರ್, ಇಡೀ ದಿವಸನೂ ನೋವು ಇರುತ್ತೆ ಸರ್. ಯಾವ ಬೆರಳಲ್ಲಿ ನೋವು ಬರುತ್ತಮ್ಮ? ಕಿರಿ ಬೆರಳು ಸರ್, ಎರಡೂ ಸಿಕ್ಕಾಪಟ್ಟೆ ನೋವು ಸರ್. ಓಕೆ, ಎಷ್ಟು ದಿನದಿಂದ ಇದೆ ಇದು? ಸರ್ ಈಗ ಒಂದು 6 ತಿಂಗಳಾಯ್ತು, ತುಂಬಾ ನೋವು ಸರ್, ಎನಿ ಟೈಮ್ ನೋವು ಇರುತ್ತೆ ಸರ್. ಸರಿ, ತಮ್ಮ ವಯಸ್ಸು ಎಷ್ಟಮ್ಮ? ಸರ್ ನನಗೆ 35 ಆಗಿದೆ ಸರ್. ಓಕೆ, ಇದಕ್ಕೆ ತಾವೇನಾದರೂ ಪರೀಕ್ಷೆ ಮಾಡಿಸಿದ್ದೀರಾ? ಸರ್ ಮಾಡ್ತಿದೀವಿ ಇಲ್ಲಿ ಮೂಳೆ ಡಾಕ್ಟರ್ ಹತ್ರ ಎಲ್ಲ ಸರ್, ಸ್ವಲ್ಪನೂ ಕಡಿಮೆ ಆಗಿಲ್ಲ ಸರ್. ಓಕೆ, ರಕ್ತದ ಪರೀಕ್ಷೆ ಅಥವಾ ಎಕ್ಸ್ರೇ ಎಲ್ಲ ಮಾಡ್ತಿದೀವಿ ಸರ್. ಓಕೆ, ಈ ನೋವು ಬೆಳಿಗ್ಗೆ ಎದ್ದಿದ ತಕ್ಷಣ ಜಾಸ್ತಿ ಇರತ್ತಮ್ಮ? ಎದ್ದಿದ ತಕ್ಷಣ ಜಾಸ್ತಿ ಇರುತ್ತೆ ಸರ್ ಅದು, ಮತ್ತೆ ಡೈಲಿ ನೋವು ಇದ್ದೇ ಇರುತ್ತೆ ಸರ್, ಎನಿ ಟೈಮ್ ನೋವೇ ಸರ್. ಓಕೆ, ಈ 6 ತಿಂಗಳಿಂದ ಈ ನೋವು ಅಷ್ಟೇ ಇದೆಯಾ ಅಥವಾ ಹೆಚ್ಚಾಗ್ತಿದೆಯಾ? ಬೇರೆ ಜಾಯಿಂಟ್ಸ್ ಕೂಡ ಸರ್ ಎಷ್ಟಿದೆಯಾ ಅಷ್ಟೇ ಇದೆ ಸರ್. ಓಕೆ, ಸರಿ. ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಥರ ತೊಂದರೆ ಇದೆಯಮ್ಮ? ಇಲ್ಲ ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ನಮ್ಮ ಅತ್ತೆರಿಗೆಲ್ಲ ಇತ್ತು ಸರ್ ಅದು. ಓಕೆ, ಸರಿ. ನೋಡಿಮ್ಮ, ಈಗ ತಾವು ಹೇಳ್ತಿದ್ದೀರಾ ಬೆರಳಲ್ಲಿ ನೋವು ಬರ್ತಾ ಇದೆ, ಅದ್ರ ಜೊತೆ ತಾವು ರಕ್ತದ ಪರೀಕ್ಷೆ ಮಾಡಿಸಿದ್ದೀರಾ. ಬಹುಶಃ ನಿಮ್ಮ ರಕ್ತದ ಪರೀಕ್ಷೆಯಲ್ಲಿ ಎಲ್ಲ ನಾರ್ಮಲ್ ಇದ್ದರೂ ಕೂಡ ಈ ನೋವು ಬರ್ತಿದ್ರೆ ಇದಕ್ಕೆ ನಾವು ಸೀರೋ ನೆಗೆಟಿವ್ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಅಂದರೆ ನಿಮ್ಮ ರಕ್ತದಲ್ಲಿ ಈ ಒಂದು ಇನ್ಫೆಕ್ಷನ್ ಇದೆ ಅಥವಾ ಈ ಒಂದು ಕಾಯಿಲೆ ಇದೆ ಅಂತ ಕಂಡು ಬರೋದಿಲ್ಲ, ಬಟ್ ನಿಮ್ಮ ಲಕ್ಷಣಗಳು ಅದೇ ಥರ ಇರುತ್ತೆ. ಸೊ ಇದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತಮ್ಮ, ಅದನ್ನು ತಾವು ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ತಾವೇನು ಮಾಡಿ, ಹೆಚ್ಚಾಗಿ ಕ್ಯಾಲ್ಶಿಯಂ ರಿಚ್ ಆಹಾರ ಅಂದರೆ ತಾವು ಹಾಲಿರಬಹುದು, ರಾಗಿ ಇರಬಹುದು, ಸೋಯಾಬೀನ್ಸ್ ಇರಬಹುದು, ಮೊಟ್ಟೆ ತಿನ್ನೋರು ಇದ್ದರೆ ತಾವು ಮೊಟ್ಟೆ ತಿನ್ನಿ. ಇದನ್ನು ಮಾಡಿ ಒಂದು ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆ ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ಮಾಡ್ಕೊಳ್ಳಿಮ್ಮ, ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇದಕ್ಕೆ ಮತ್ತೊಂದು ಬೇರೆ ಒಂದು ಪರೀಕ್ಷೆ ಬರುತ್ತೆ, ಅದನ್ನು ಮಾಡಿಸಿ ಇದಕ್ಕೆ ಸರಿಯಾಗಿರುವಂಥ ಹೋಮಿಯೋಪತಿ ಮದ್ದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತಮ್ಮ. ಧನ್ಯವಾದ ಪ್ರೇಮಾವತಿ ಅವರೇ ಕರೆ ಮಾಡೋದಕ್ಕಾಗಿ. ಧಾರವಾಡದಿಂದ ಸಂತೋಷ್ ಕರೆ ಮಾಡಿದ್ದಾರೆ. ನಮಸ್ತೆ ಸಂತೋಷ್ ಅವರೇ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರುಮೈಟೆಡ್ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಹೋಮ್ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮರ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಈಗ ತುಂಬಾ ಜನ ಈಗ ರುಮೈಟೆಡ್ ಆರ್ಥ್ರೈಟಿಸ್ ಒಂದ್ಸರಿ ಕಾಣಿಸ್ಕೊಂಡ ನಂತರದಲ್ಲಿ ಬೇರೆ ರೀತಿ ಪದ್ಧತಿನಲ್ಲಿ ಆಹಾರ ಕ್ರಮಗಳನ್ನಾಗಿರ್ಬೋದು ಅಥವಾ ಚಿಕಿತ್ಸೆಗಳನ್ನ ತೆಗೆದುಕೊಳ್ತಿರ್ತಾರೆ. ಸೊ ಒಂದು ವೇಳೆ ಅವರು ಹೋಮಿಯೋಪತಿಗೆ ಶಿಫ್ಟ್ ಆಗಬೇಕು ಅಂತಂದರೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗ್ಬೋದಾ? ಹೇಗೆ ಪ್ರೊಸೀಜರ್ ಇದರಲ್ಲಿ? ನೋಡಿ, ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಒಂದು ಸೈಂಟಿಫಿಕ್ ವೇ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದನ್ನು ಯಾವುದೇ ಏಜ್ ಗ್ರೂಪಲ್ಲಿರಬಹುದು ಅಥವಾ ಯಾವುದೇ ಒಂದು ಸ್ಟೇಜ್ ಆಫ್ ಡಿಸೀಸಲ್ಲಿರಬಹುದು ಡೆಫಿನೆಟ್ಲಿ ಮೆಡಿಸಿನ್ಸ್ನ ತಗೊಳ್ಬಹುದು. ಬಟ್ ತಗೊಳ್ಳೋಕೆ ಮುಂಚೆ ತಮ್ಮ ಏನೊಂದು ಮೆಡಿಕಲ್ ಹಿಸ್ಟ್ರಿ ಇದೆಯೋ ಅದನ್ನು ತಿಳಿಸೋದು ತುಂಬ ಇಂಪಾರ್ಟೆಂಟ್. ಸರ್ಟನ್ ಮೆಡಿಕೇಷನ್ಸ್ ಇರುತ್ತೆ ವೇರ್ ಅವ್ರು ತಗೊಳ್ತಿರೋದ್ರಿಂದ ಆ ಒಂದು ಕಾಯಿಲೆ ಕಂಟ್ರೋಲಲ್ಲಿರಬಹುದು. ಸೊ ಆ ಮೆಡಿಕೇಷನ್ಸ್ನ ಸಡನ್ನಾಗಿ ಸ್ಟಾಪ್ ಮಾಡಿದಾಗ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗಬಹುದು ಅಥವಾ ಪೇಯ್ನ್ಸ್ ಎಕ್ಸಾಗ್ಯುರೇಟ್ ಆಗಬಹುದು. ಸೊ ಅದನ್ನು ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರ್ತೀರಿ. ಸೊ ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಕ್ವೈಟ್ ಸೇಫ್. ಯಾವುದೇ ಏಜ್ ಗ್ರೂಪಲ್ಲಿ ಮಕ್ಕಳಿರಬಹುದು, ಯುವಕರು ಇರಬಹುದು, ಓಲ್ಡ್ ಏಜ್ ಗ್ರೂಪ್ ಇರಬಹುದು, ರುಮೆಟೆಡ್ ಆರ್ಥ್ರೈಟಿಸ್ ಜೊತೆ ಬೇರೆ ಸಾಕಷ್ಟು ಡಿಸೀಸಸ್ ಇರಬಹುದು. ಸೊ ಆ ಥರ ಪೇಷಂಟ್ಸು ಕೂಡ ಈ ಒಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಹೋಮಿಯೋಪತಿ ಮೆಡಿಸಿನ್ಸ್ ಯೂಸ್ ಮಾಡಬಹುದು. ಡೆಫಿನೆಟ್ಲಿ ಯಾವುದೇ ಥರದ ಒಂದು ತೊಂದರೆ ಇರೋದಿಲ್ಲ. ಇದಕ್ಕೆ ಸರಿಯಾದ ಕ್ರಮದಲ್ಲಿ ಈಗ ಚಿಕಿತ್ಸೆಯನ್ನು ಆನ್ ಟೈಮಲ್ಲಿ ಕೊಡಿಸಿಲ್ಲ ಅಂತ ಅಂದರೆ, ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಬೇರೆ ಏನೆಲ್ಲ ಲೀಡ್ ಆಗಬಹುದು ಅಂತ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ? ನೋಡಿ, ಈ ರುಮೆಟೆಡ್ ಆರ್ಥ್ರೈಟಿಸ್ ಒಂದು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳ್ತೀರಿ. ಅಂದರೆ ಈ ಒಂದು ಕಾಯಿಲೆ ಮೂಳೆಗೆ ಎಫೆಕ್ಟ್ ಮಾಡ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇಹದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಮೂಳೆಗೆ ಎಫೆಕ್ಟ್ ಮಾಡ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ನಾವು ಕರೆಕ್ಟಾಗಿರೋವಂಥ ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಅದು ಕಣ್ಣಿಗೆ ಎಫೆಕ್ಟ್ ಮಾಡಬಹುದು, ಚರ್ಮಕ್ಕೆ ಎಫೆಕ್ಟ್ ಆಗಬಹುದು, ಹೃದಯದ ಮೇಲೆ ಒಂದು ಥಿನ್ ಲೈನಿಂಗ್ ಲೇಯರ್ ಇರುತ್ತೆ, ಇದಕ್ಕೆ ನಾವು ಪೆರಿಕಾರ್ಡಿಯಮ್ ಅಂತ ಹೇಳ್ತೀರಿ, ಇದನ್ನು ಆಗಬಹುದು.
ಒಂದು ಸಿಂಡ್ರೋಮ್ ಆಗಬಹುದು ವೇರ್ ಜಾಯಿಂಟ್ ಪೇನ್ಸ್ ಜೊತೆ ಫ್ರೀಕ್ವೆಂಟಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಹೋಗುತ್ತೆ, ಡ್ರೈ ಐಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ರೀಟರ್ಸ್ ಸಿಂಡ್ರೋಮ್ ಅಂತ ಹೇಳ್ತೀರಿ. ಸೊ ಈ ಥರ ಮಲ್ಟಿಪಲ್ ಆರ್ಗನ್ಸ್ಗೂ ಕೂಡ ಈ ಒಂದು ಸಮಸ್ಯೆ ಎಫೆಕ್ಟ್ ಆಗಬಹುದು. ವೇಟ್ ಲಾಸ್ ಹೆಚ್ಚಾಗ್ತಾ ಹೋಗುತ್ತೆ, ಪದೇ ಪದೇ ಜ್ವರ ಕಂಡು ಬರ್ತಿರಬಹುದು, ಬ್ಲಡ್ ಕಡಿಮೆ ಆಗಬಹುದು. ಸೊ ಈ ಥರ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಗಬಹುದು. ಸೊ ರೈಟ್ ಟೈಮಲ್ಲಿ ಇದಕ್ಕೆ ನಾವು ಮೆಡಿಸಿನ್ಸ್ ಮಾಡಿದ್ರೆ ಇವೆಲ್ಲ ಕಾಂಪ್ಲಿಕೇಶನ್ಸ್ನಿಂದ ನಾವು ದೂರ ಇರಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಳಗಾವಿಯಿಂದ ಜಗದೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಗೆ ಲೆಫ್ಟ್ ಸೈಡು ಇಡೀ ಪಾರ್ಟ್ ಇದು ಹೊಡಿತೆ ಸರ್. ಇವಾಗ ಏನಾಗುತ್ತೆ ಲೆಫ್ಟ್ ಸೈಡ್? ಯಾವ ಲೆಫ್ಟ್ ಸೈಡ್ ಸರ್, ಕೈ ಆಮೇಲೆ ಬೆನ್ ಮೂಳೆದಿಂದ ಕಾಲದವರೆಗೆ ಸಂಪೂರ್ಣವಾಗಿ ನೋವು ಬರ್ತಾ ಇದೆ ಸರ್. ಓಕೆ, ಎಷ್ಟು ದಿನದಿಂದ ಆಗ್ತಾ ಇದೆ ಇದು? 2-3 ವರ್ಷ ಆಯ್ತು ಸರ್. ನ್ಯೂರಾಲಜಿಸ್ಟ್ ಕಡೆ ತೋರಿಸಿ ಸರ್. ಓಕೆ, ಯಾವುದೋ ರಿಪೋರ್ಟ್ ನಾರ್ಮಲ್ ಬರ್ತಾ ಇದೆ ಸರ್ ಇವಾಗ. ಓಕೆ, ತಮ್ಮ ವಯಸ್ಸು ಎಷ್ಟು? 35 ಸರ್. ಓಕೆ, ಕುತ್ತಿಗೆ ಭಾಗದ್ದು ಅಥವಾ ನಿಮ್ಮ ಸೊಂಟದ ಭಾಗದ್ದು ಎಕ್ಸ್ರೇ ಅಥವಾ MRI ಏನಾದರೂ ಮಾಡಿಸಿದ್ದೀರಾ? ಹಾಂ, MRI ಮಾಡಿಸಿದ್ದೀವಿ ಸರ್. ಸ್ವಲ್ಪ ಕುತ್ತಿಗೆ ಭಾಗದಲ್ಲಿ ಪೆಟ್ಟ ಪೂರೈಸಿದೆ ಅಂತ ಬಂದಿದೆ ಸರ್ ಅದು. ಓಕೆ, ತಮಗೇನಾದರೂ BP ಏನಾದರೂ ಇದೆಯಾ? ಏನೂ ಇಲ್ಲ ಸರ್, BP ಇಲ್ಲ, ಏನು ಶುಗರ್ ಇಲ್ಲ ಸರ್. ಓಕೆ, ಸರಿ. ನೋಡಿಪ್ಪ, ಈಗ ನಿಮ್ಮ MRI ರಿಪೋರ್ಟಲ್ಲಿ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ತಾವು ಹೇಳ್ತಿದ್ದೀರಾ. ಸಾಮಾನ್ಯವಾಗಿ ಕುತ್ತಿಗೆ ಅಥವಾ ಲೋ ಬ್ಯಾಕ್ ರೀಜನಲ್ಲಿ ಸಾಕಷ್ಟು ನರಗಳು ಬರುತ್ತಪ್ಪ. ಸೊ ಒಂದು ವೇಳೆ ಆ ಒಂದು ನರದ ಮೇಲೆ ಈ ಮೂಳೆ ಮಧ್ಯ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಸೊ ಆ ಡಿಸ್ಕ್ ಕಂಪ್ರೆಷನ್ ಏನಾದರೂ ಆಗ್ತಾ ಈ ನರದ ಮೇಲೆ ಕಂಪ್ರೆಷನ್ ಆಗ್ತಾಯಿದ್ರೆ, ನರದ ಮೇಲೆ ಒತ್ತಡ ಬೀಳ್ತಿದ್ರೆ ಈ ಥರ ನಿಮಗೆ ಕಂಪ್ಲೀಟಾಗಿ ಲೆಫ್ಟ್ ಸೈಡ್ ಕೈ ಅಥವಾ ಕಾಲಲ್ಲಿ ಅಥವಾ 2 ಕೈ ಮತ್ತು ಕಾಲಲ್ಲಿ ನೋವು ಬರೋದು, ಒಂಥರ ಜೋಮ್ ಬಂದಂಗೆ ಆಗೋದು, ಶೂಟಿಂಗ್ ಪೇನ್ ಬರುತ್ತೆ, ಇವೆಲ್ಲ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಬಹುಶಃ ನಿಮಗೆ ಈಗ ತಾವು ಏನು ಹೇಳ್ತಿದ್ದೀರಾ, ಸರ್ವೈಕಲ್ ಡಿಸ್ಕ್ ಲೀಷನ್ ಇದೆ, ಅದರಿಂದ ನಿಮಗೆ ಈ ಥರ ತೊಂದರೆ ಆಗ್ತಾ ಇರೋದು. ಸೊ ಇದಕ್ಕೆ ತಾವು ಸರ್ಟನ್ ಎಕ್ಸಸೈಸ್ ಇರುತ್ತೆ, ಕುತ್ತಿಗೆ ಭಾಗಕ್ಕೆ ಎಕ್ಸಸೈಸ್ ಮಾಡೋದು, ಲೋ ಬ್ಯಾಕ್ ಎಕ್ಸಸೈಸ್ ಇರುತ್ತೆ, ಅದನ್ನು ಮಾಡ್ತಾ ಇದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತಪ್ಪ, ಅದನ್ನು ತಾವು ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತಪ್ಪ. ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಹೋಮಿಯೋಪತಿನಲ್ಲಿ ಹೇಗೆ ಇದನ್ನ ಅಂದರೆ ಚಿಕಿತ್ಸಾ ಪದ್ಧತಿ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿ ನೋಡಿ. ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಡಯಾಗ್ನೋಸ್ ಆದಾಗ ಇದನ್ನು ನಾವು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಇದನ್ನು ಯಾವ ಸ್ಟೇಜಲ್ಲಿದೆ ಅಂತ ನಾವು ಕ್ಲಾಸಿಫೈ ಮಾಡ್ತೀರಿ. ಜನರಲಿ ಇದನ್ನು ನಾವು 3 ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತೀರಿ. ವೇರ್ ಫಸ್ಟ್ ಸ್ಟೇಜ್ ಇದ್ದಾಗ ಈ ಕಾಯಿಲೆ ಸ್ಟಾರ್ಟ್ ಆಗಿ ಲೆಸ್ ದೆನ್ 6 ಮಂತ್ಸ್ ಇರುತ್ತೆ, ಡಿಫಾರ್ಮಿಟಿ ಇರೋದಿಲ್ಲ, ಬರೀ ಮಲ್ಟಿಪಲ್ ಜಾಯಿಂಟ್ ಪೇನ್ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿದ್ದಾಗ ವೇರ್ ಮಲ್ಟಿಪಲ್ ಜಾಯಿಂಟ್ ಪೇನ್ ಜೊತೆ ಮಿನಿಮಲ್ ಡಿಗ್ರಿ ಡಿಫಾರ್ಮಿಟಿ ಇರುತ್ತೆ. ವೇರ್ ಥರ್ಡ್ ಸ್ಟೇಜಲ್ಲಿದ್ದಾಗ ಮಲ್ಟಿಪಲ್ ಜಾಯಿಂಟ್ ಪೇನ್ ಜೊತೆ ಸಿವಿಯರ್ ಡಿಗ್ರಿ ಡಿಫಾರ್ಮಿಟಿ ಆ್ಯಂಡ್ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಈ ಒಂದು ಥರ್ಡ್ ಸ್ಟೇಜಲ್ಲಿದ್ದಾಗ ಇದಕ್ಕೆ ನಾವು ಸರ್ಟನ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀರಿ. ಅಂದರೆ ಆ ಮೆಡಿಕೇಷನ್ಸ್ ನಾವು ಮಾಡ್ತಾ ಹೋದಾಗ ಏನೊಂದು ನೋವು ಅಥವಾ ಸ್ಟಿಫ್ನೆಸ್ ಏನಿರುತ್ತೋ ಅದ್ರ ಜೊತೆ ಬೇರೆ ಸಿಮ್ಟಮ್ಸ್ ಏನಿರುತ್ತೋ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅದೇನೊಂದು ಸಿವಿಯರ್ ಡಿಗ್ರಿ ಡಿಫಾರ್ಮಿಟಿ ಆಗಿರುತ್ತೋ ಅದನ್ನು ಸಂಪೂರ್ಣವಾಗಿ ಸರಿ ಮಾಡೋದು ಕಷ್ಟ ಆಗಬಹುದು. ವೆರಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಸಲ್ಲಿದ್ದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ. ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಅನಲೈಸ್ ಮಾಡಿ ಅವರ ಬೋನ್ ಡೆನ್ಸಿಟಿ ಹೇಗಿದೆ, ಅವರ ಇಮ್ಯುನಿಟಿ ಹೇಗಿದೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ. ಸೊ ಈ ಮೆಡಿಸಿನ್ಸ್ ತೊಗೊಂಡಾಗ ನಮ್ಮ ದೇಹದಲ್ಲಿ ಏನು ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಒಂದು ಇಂಬ್ಯಾಲೆನ್ಸ್ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ವೇರ್ ಬೈ ಆ ಏನು ಒಂದು ಇಮ್ಯುನಿಟಿ ತುಂಬ ಹೆಚ್ಚಾಗಿ ಹೆಲ್ತಿ ಸೆಲ್ಸ್ನ ಡೆಸ್ಟ್ರಾಯ್ ಮಾಡ್ತಿರತ್ತೋ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ತೊಗೊಂಡಾಗ ಆ ಇಮ್ಯುನಿಟಿ ನಾರ್ಮಲೈಸ್ ಆಗ್ತಾ ನಮ್ಮ ದೇಹದ ನಾರ್ಮಲ್ ಫಂಕ್ಷನಿಂಗ್ಗೆ ವೇ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ಮಾಡಿದಾಗ ಕ್ರಮೇಣ ಈ ಏನೊಂದು ಸಿಮ್ಟಮ್ಸ್ ಇರುತ್ತೋ ಇವೆಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿದ್ದಾಗ ಶಾರ್ಟ್ ಟರ್ಮ್ ಮೆಡಿಕೇಷನ್ಸಲ್ಲಿ ಈ ಒಂದು ಕಾಯಿಲೆನ ನಾವು ಸರಿ ಮಾಡ್ಕೊಳ್ಬಹುದು. ಬೇರೆ ಸೆಕೆಂಡ್ ಸ್ಟೇಜಲ್ಲಿದ್ದಾಗ ಸರ್ಟನ್ ಲಾಂಗ್ ಟೈಮ್ ಮೆಡಿಕೇಷನ್ಸ್ ಬೇಕಾಗುತ್ತೆ. ಥರ್ಡ್ ಸ್ಟೇಜಲ್ಲಿದ್ದಾಗ ಇಟ್ ಈಸ್ ಅ ಪ್ಯಾಲಿಯೇಟಿವ್ ಕೇರ್ ವೇರ್ ತುಂಬಾ ಮೆಡಿಸಿನ್ಸ್ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ವಿತ್ ಮೆಡಿಸಿನ್ಸ್ ಒಂದು ಒಳ್ಳೆಯ ಡಯಟ್ ಆ್ಯಂಡ್ ಎಕ್ಸಸೈಸ್ ನಾವು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಒಂದು ರುಮೆಟೆಡ್ ಆರ್ಥರೈಟಿಸ್ನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ರುಮೆಟೆಡ್ ಆರ್ಥರೈಟಿಸ್ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಮೈ ಪ್ಲೆಷರ್. ವೀಕ್ಷಕರೇ, ಡಾಕ್ಟರ್ ಉಮರ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ.
ಹೋಮಿಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಹಾಗೂ ಎಚ್ಎಸ್ಆರ್ ಲೇಔಟ್ನಲ್ಲಿದೆ. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿನಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದುವೇ ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.